ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ಸ್ವಾಗತ ಕೃಷಿ ಔತಣಕೂಟಕ್ಕೆ. ಇದಂತೂ ನನಗಂತೂ ಸಿಕ್ಕಾಪಟ್ಟೆ ಫೇವ್ರೆಟ್. ಯಾಕೆ ಅಂತಂದರೆ ನೋಡೋದಕ್ಕೂ ಕಲರ್ಫುಲ್ಲು, ತಿನ್ನೋದಕ್ಕೂ ಸಖತ್ ಟೇಸ್ಟ್. ತರಕಾರಿಗಳನ್ನ ಹಾಕಿ ಸಿಂಪಲ್ಲಾಗಿ ಮಾಡೋ ಪಲ್ಯ. ಫಸ್ಟ್ ನಾನು ಅರ್ಧ ಗಂಟೆ ಬೇಳೆನ ನೆನೆ ಹಾಕ್ಕೊಂಡು ಒಂದು ಪಾತ್ರೆ ತೊಗೊಂಡು ಅದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಕಾದಾದಮೇಲೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಆ ನೀರು ಕಾದಾದಮೇಲೆ ಹಚ್ಚಿರುವಂತಹ ಬೀನ್ಸನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹಚ್ಚಿರುವಂತಹ ಕ್ಯಾರೆಟ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ನಾವಿಲ್ಲಿ ತರಕಾರಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಉಪ್ಪನ್ನು ಸೇರಿಸಿ ಒಂದು 5 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ತರಕಾರಿಗಳೆಲ್ಲ ಒಂದು ಅರ್ಧ ಬೇಯಬೇಕು. ಒಂದು 60% ತರಕಾರಿ ಬೆಂದಿದೆ. ಬೆಂದ ನಂತರ ನಾವಿದನ್ನು ಸೋಸಿಟ್ಕೋಬೇಕಾಗತ್ತೆ. ನೀರನ್ನ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಒಂದು ಕಡಾಯನ್ನು ತಗೊಂಡು ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಸಣ್ಣದಾಗಿ ಹಚ್ಚಿರುವಂತಹ ಕರಿಬೇವು, ಕಟ್ ಮಾಡಿರುವಂತಹ ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕ ಹಾಗೆ ತೊಗೊಳ್ಬಹುದು. ಇದೆಲ್ಲವನ್ನು ಸ್ವಲ್ಪ 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಚ್ಚಿ ಇಟ್ಕೊಂಡಂತಹ 2 ಈರುಳ್ಳಿಯನ್ನು ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಈರುಳ್ಳಿ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀರು ಸಪ್ರೇಟ್ ಮಾಡಿ ಇಟ್ಟಂತಹ ತರಕಾರಿಯನ್ನು ನಾವಿವಾಗ ಹಾಕ್ಕೊಳ್ತಾ ಇದ್ದೀವಿ. ತರಕಾರಿಗಳನ್ನ ಹಾಕ್ಕೊಂಡ್ಮೇಲೆ ಈರುಳ್ಳಿ, ತರಕಾರಿ, ಬೇಳೆ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು. ನಂತರ 1 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ಬೋದು. ಕಾಯಿ ತುರಿಯಲ್ಲಿ ಜಾಸ್ತಿ ಹಾಕಿದಷ್ಟು ರುಚಿ ಇರುತ್ತೆ. ಆಮೇಲೆ ಸಣ್ಣದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಿದ್ರೆ ಗೊತ್ತಾಗ್ತಿದೆಯಲ್ಲ ಎಷ್ಟು ಕಲರ್ಫುಲ್ ಆಗಿದೆ. ಸಿಂಪಲ್ ರೆಸಿಪಿ ಹೌದು, ಬಟ್ ಸಖತ್ ಟೇಸ್ಟಿ ಇರುತ್ತೆ. ಅದಾದಮೇಲೆ 1-2 ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ರೆಡಿ ಇರುತ್ತೆ ಸಖತ್ತಾಗಿರೋ ಕಲರ್ಫುಲ್ ವೆಜಿಟೇಬಲ್ ಪಲ್ಯ. ಇದನ್ನು ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸಾಂಬಾರು ಅನ್ನ ಜೊತೆ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ಬಾಕ್ಸ್ಗಳಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೈಸ್ ಬೇಡ, ನೈಟ್ ಟೈಮು ತಿನ್ನೋದು, ಊಟನೇ ಬೇಡ ಅಂತನ್ನೋರಿಗೆ ಇದು ಒಂದೊಳ್ಳೆ ಪಲ್ಯ ಅಂತಲೇ ಹೇಳ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ.